ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಪ್ರಾಬ್ಲಮ್, ಜೈಲಿಗೆ ಹೋದ್ರು ಪೆನ್ ಡ್ರೈವ್ ಬಿಡದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಿತ್ತು ಹೊಸ ಎಫ್ಐಆರ್. ಜೈಲಿನಲ್ಲಿ ಮೊಬೈಲ್ ಫೋನ್ ಇಟ್ಕೊಂಡಿದ್ದಂತ ಎಫ್ಐಆರ್, ಆ ಒಂದು ಕಾರಣಕ್ಕೆ ಎಫ್ಐಆರ್ ಹಾಕಲಾಗಿದೆ. ನಿನ್ನೆ ರಾತ್ರಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ರೈಡ್ ಮಾಡಿತ್ತು. ಸೆಂಟ್ರಲ್ ಜೈಲ್ ಪರಿಶೀಲನೆ ವೇಳೆಯಲ್ಲಿ ಮೊಬೈಲ್ ಪತ್ತೆಯಾಗಿತ್ತು. ಪ್ರಜ್ವಲ್ ಬ್ಯಾರಕ್ನಲ್ಲಿ ಒಂದು ರೆಡ್ಮಿ, ಒಂದು ಪೆನ್ ಡ್ರೈವ್, ಒಂದು ಚಾರ್ಜರ್ ಪತ್ತೆಯಾಗಿತ್ತು. ಬಟ್ಟೆಗಳ ಮಧ್ಯೆ ಪತ್ತೆಯಾಗಿರುವಂತಹ ಆಂಡ್ರಾಯ್ಡ್ ಫೋನು, ಮೊಬೈಲ್ ಪತ್ತೆ. ಮತ್ತೆ ಇದರ ಬಗ್ಗೆ ಪಿಟಿಕ್ ಅಂತೆ ಸುಮ್ಮನೆ ಕುಂತ್ಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ದಾಖಲಿಸಿದಂತಹ ಪೊಲೀಸರು ಪ್ರಜ್ವಲ್ ಇದ್ದಂತಹ ಜೈಲಿನಲ್ಲಿ ಪ್ರತಾಪ್ ರಾಯ್ ಎಂಬಂತಹ ಕೈದಿಯೂ ಕೂಡ ಇದ್ದ. ಪ್ರಜ್ವಲ್ ಜೊತೆಗೆ ಪ್ರತಾಪ್ ರಾಯ್ ವಿರುದ್ಧವೂ ಕೂಡ ಈಗ ಎಫ್ಐಆರ್ ದಾಖಲೆಯಾಗಿದೆ. ಮೊದಲು ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಯಾರೋ ಪ್ರತಾಪ್ ರೈ ಅಂತ ಒಬ್ಬ ಇದ್ರಲ್ಲ, ಅವ್ರ ಮೇಲೂ ಕೂಡ ಕೇಸ್ ದಾಖಲೆ ಆಗ್ತಿಲ್ಲ. ನಾವು ನೋಡ್ಬೇಕಾಗಿದ್ದು ಮೊಬೈಲು ಹೆಂಗೆ ಜೈಲ್ ಒಳಗಡೆ ಹೋಯ್ತು, ಯಾಕಾಗೋಯ್ತು, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮೊಬೈಲ್ ಆ ಒಂದು ಜೈಲ್ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನ ಮೊದಲು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅದೇನೋ ಗೊತ್ತಿಲ್ಲಪ್ಪ, ಪ್ರಜ್ವಲ್ ರೇವಣ್ಣ ಅವ್ರಿಗೂ ಪೆನ್ ಡ್ರೈವ್ಗೂ ಬಹಳ ಅವಿನಾಭಾವ ಸಂಬಂಧ ಅಂತ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಅವರ ಒಂದು ಬ್ಯಾರಕ್ನಲ್ಲಿ ಒಂದು ಪೆನ್ ಡ್ರೈವ್ ಕೂಡ ಪತ್ತೆಯಾಗಿದೆಯಂತೆ. ಅದು ಆ ಪೆನ್ ಡ್ರೈವ್ ಇಟ್ಕೊಂಡು ಏನು ಮಾಡ್ತಿದ್ರು ನಾ ಕಾಣೆ. ಲ್ಯಾಪ್ಟಾಪ್ ಇಲ್ಲ, ಚುಚ್ಕೊಂಡು ನೋಡೋಣ ಅಂತಂದ್ರು ಕೂಡ, ಸಿನಿಮಾ ಅವ್ರದ್ದು ಏನಾದ್ರು ಹಾಕೊಂಡು ಕೂತವ್ರ ಅಂತ ನೋಡಕ್ಕೆ ಲ್ಯಾಪ್ಟಾಪು ಇಲ್ಲ, ಚುಚ್ಕೊಂಡು ನೋಡಕ್ಕೆ. ಆ ಪೆನ್ ಡ್ರೈವ್ ಇಟ್ಕೊಂಡು ಏನು ಮಾಡ್ತಿದ್ರು? ಹೋಗಿದ್ದು ಜೈಲಿಗೆ, ಹೋಗಿದ್ದ ಕೇಸು ಮತ್ತೆ ಹೇಳಬೇಕು ಅಂತೇನಿಲ್ಲ ನಾನು. ಹಂಗಿರ್ಬೇಕಾದ್ರೆ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಇಟ್ಟಿರ್ಬೇಕು. ರಾಜಕಾರಣಿ ಮಗ ಆಗ್ಬಿಟ್ರೆ ಹೆಂಗ್ ಬೇಕೋ ಹಂಗೆ, ಹೆಂಗ್ ಬೇಕೋ ಹಂಗೆ ಇಟ್ಕೊಳ್ಬೋದಾ? ಪೆನ್ ಡ್ರೈವ್ ಮೊಬೈಲ್ಗೂ ಹಾಕೊಂಡು ನೋಡ್ಬೋದಂತೆ. ಹಾಕೊಂಡು ನೋಡ್ಲಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಾನು ಅನ್ಕೊಂಡೆ ಲ್ಯಾಪ್ಟಾಪ್ಗೆ ಹಾಕೋ ಪೆನ್ ಡ್ರೈವು ಅನ್ಕೊಂಡೆ. ನಮ್ಗೆಲ್ಲಿ ಗೊತ್ತಾಗ್ಬೇಕು? ಮೊಬೈಲ್ಗೂ ಹಾಕೊಳ್ತಾರಂತ. ಮೊಬೈಲ್ಗೆ ಹಾಕೊಂಡು ನೋಡಿರ್ತಾರೇನು, ಸಿನಿಮಾ ನೋಡಿರ್ತಾರೆ, ಅವ್ರದ್ದು ಬೇರೆಯವ್ರು ನೋಡಿರ್ತಾರೆ ಬಿಡಿ, ನಾವೇನು ಜಾಸ್ತಿ ಹೇಳಕ್ಬೇಡ. ಪ್ರಜ್ವಲ್ ರೇವಣ್ಣ ಅವ್ರು ಇದ್ದಂತಹ ಬ್ಯಾರಕ್ನಲ್ಲಿ ಸಿಕ್ಕಿರುವಂತದ್ದು ಒಂದು ಪೆನ್ ಡ್ರೈವ್, ಒಂದು ಚಾರ್ಜರು, ಮೊಬೈಲ್ ಚಾರ್ಜರು, ಇನ್ನೊಂದು ಮೊಬೈಲ್ ರೆಡ್ಮಿ. ಐಫೋನ್ ಲೆವೆಲ್ಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಿದ್ರು. ಇವಾಗ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ರೆಡ್ಮಿ ಮೊಬೈಲ್ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಯಾರು ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ, ಚೆಕ್ ಮಾಡಿ ಆ ಅಧಿಕಾರಿಗಳನ್ನು ಸುಮ್ಮನೆ ಬಿಡಬೇಡಿ. ಮೊಬೈಲ್ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬರ್ತಾ ಇದೆ, ಚಾರ್ಜರ್ ಬರ್ತಾ ಇದೆ, ಅದ್ರ ಗಿಣಿ ಪೆನ್ ಡ್ರೈವು ಬರ್ತಿದೆ ಅಂತಂದ್ರೆ ಯಾವ ರೀತಿಯಾಗಿ ವ್ಯವಸ್ಥೆ ಇರಬಹುದಲ್ಲಿ? ಯಾವ ರೀತಿಯಾಗಿ ವ್ಯವಸ್ಥೆ ಇರ್ಬೋದಲ್ಲಿ? ಬಟ್ಟೆಗಳ ಮಧ್ಯದಲ್ಲಿ ಸಣ್ಣಕ್ಕೆ ಇಟ್ಕೊಂಡಿಡಲಾಗಿತ್ತಂತೆ. ಮಡ್ಚಿ ಬಟ್ಟೆಗಳನ್ನು ಮಡ್ಚಿ ಅದ್ರ ಒಳಗಡೆ ಪೆನ್ ಡ್ರೈವು ಮತ್ತೆ ಮೊಬೈಲ್ ಫೋನ್ನ ಇಟ್ಕೊಳ್ಳಲಾಗಿತ್ತಂತೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿ ಹೋದ್ರೂ ಕೂಡ ಪೆನ್ ಡ್ರೈವ್ ಬಿಟ್ಟಿಲ್ಲ. ಕೆಲವೊಬ್ಬರಿಗೆ ಎಲ್ಲಿ ಹೋದ್ರೂ ಕೂಡ ದೇವ್ರ ಫೋಟೋಗಳನ್ನ ಇಟ್ಕೊಳ್ಳೋದು ಬಿಡೋದಿಲ್ಲ. ಕೃಷ್ಣನೋ ರಾಮನೋ, ನೀವು ಬೇಕಾದ್ರೆ ಅದು ಎಲ್ಲಿ ಬೇಕಾದ್ರೂ ಹೋಗಿ ಒಂದು ಪರ್ಸನ್ ಸಣ್ಣದು ಇಟ್ಕೊಂಡಿರ್ತಾರೆ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಇದು ಯಾವುದೋ ಒಂದು ದೈವದ ಭಕ್ತಿ ಇರೋರಿಗೆ ಕೈಗೆ ದಾರ ಕಟ್ಕೊಂಡಿರ್ತಾರೆ. ಅವರಿಗೆ ಅದನ್ನು ಎಲ್ಲಿ ಹೋದ್ರೂ ಬಿಚ್ಚಕ್ಕಾಗೋದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಟ್ಯಾಟೂ ಹಾಕಿಸ್ಕೊಳ್ಬೇಕು, ಇಲ್ಲಾಂದ್ರೆ ಆಗಲ್ಲ, ಹಾಕಿಸ್ಕೊಂಡಿರ್ಬೇಕು. ಆ ಹೆಸರು ನೋಡ್ತಾ ಇರ್ಬೇಕು ಅವಾಗ. ಬಟ್ ಇದು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನೋ ಗೊತ್ತಿಲ್ಲಪ್ಪ, ಅವರು ಪೆನ್ ಡ್ರೈವ್ ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲಪ್ಪ ನನಗೆ. ಭಾಳ ಆರಾಧಿಸ್ತಾ ಇದ್ದಾರೋ ಪೆನ್ ಡ್ರೈವ್ನ, ಅಥವಾ ಸುಮ್ಮನೆ ಇಟ್ಕೊಂಡಿದ್ರು? ಆ ಪೆನ್ ಡ್ರೈವಲ್ಲಿ ಏನಿತ್ತೋ ಗೊತ್ತಿಲ್ಲ. ಐ ಡೋಂಟ್ ನೋ ಏನಿತ್ತೋ ಏನೋ ಗೊತ್ತಿಲ್ಲ. ದೇ ಪೆನ್ ಡ್ರೈವು ಅವ್ರು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಆಗಿತ್ತು. ಜೈಲಲ್ಲಿ ಮುದ್ದೆ ಮುರಿಯೋದಕ್ಕೆ ಕಾರಣ ಆಗಿದ್ದಂತ ಆ ಪೆನ್ ಡ್ರೈವ್ ಅನ್ನ ಅದು ಯಾಕೆ ಹಂಗೆ ಇಟ್ಕೊಂಡು ತಿರುಗ್ತಾ ಇದ್ದಾರೋ ಗೊತ್ತಿಲ್ಲ. ನನಗೆ ಕತ್ತಿಗೊಂದು ಸಿಕ್ಸ್ಕೊಂಡು ತಿರುಗಾಡಿಲ್ಲ ಪುಣ್ಯ. ಈಗ ಅವರ ಮೇಲೆ FIR ಹಾಕಲಾಗಿದೆ. ಆ FIR ಹಾಕಿದ್ರಲ್ಲ, ಈಗ
ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮೊಬೈಲ್ ತಂದು ಕೊಟ್ಟಿದ್ದು, ಪೆನ್ ಡ್ರೈವ್ ತಂದು ಕೊಟ್ಟಿದ್ದು, ಚಾರ್ಜರ್ ತಂದು ಕೊಟ್ಟವ್ರ ಮೇಲೂ ಕೂಡ ಈಗ ಅದು ತನಿಖೆಗಳಾಗ್ತವೆ. ಸುಮ್ಮನೆ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಬರೋದು ಬಿಟ್ಬಿಟ್ಟು ಇಲ್ಲಿ ಮಾಡಿದ ಘನಕಾರ್ಯ ಅಲ್ವಾ? ಜೀವಾದಿ ಶಿಕ್ಷೆ ಅಂತ ಇಂಥ ಶಿಕ್ಷೆ ಅಲ್ಲ. ಇದ್ದು ಸುಮ್ಮನಿರೋದು ಬಿಟ್ಟುಬಿಟ್ಟು ಪೆನ್ ಡ್ರೈವೋ ಮತ್ತೊಂದೋ ಮಗ್ದೊಂದೋ ಸಿಕ್ಕಿಸ್ಕೊಂಡು ಇಟ್ಕೊಂಡು ಏನ್ರಿ ಅದು? ಪ್ರಜ್ವಲ್ ರೇವಣ್ಣ ಅವರೇ, ನೀವು ಹೋಗಿದ್ದು ಜಾಲಿ ಡೇಸ್ ಟ್ರಿಪ್ಪಿಗಲ್ಲ, ಜೈಲಿಗೆ ಹೋಗಿದ್ದು. ಯಾವ ಕೇಸ್ ಮೇಲೆ ಅಂತ ಮತ್ತೆ ಹೇಳ್ಬೇಕಾ? ಇಡೀ ಪ್ರಪಂಚದಾದ್ಯಂತ ಜಗಜ್ಜಾಹೀರಾಗಿದೆ ಇದು. ಗಿನ್ನೀಸ್ ವರ್ಲ್ಡ್ ಬುಕ್ ಅವರಂತೂ ಬಂದಿಲ್ಲ ನಿಮ್ಗೊಂದು ಇದು ಸರ್ಟಿಫಿಕೇಟ್ ಕೊಡ್ತೀನಿ ಅಂತ. ಆ ಥರ ಹೋಗಿದ್ದ ಕೇಸು. ಇಲ್ಲ ನೀವು ಮಾಡಿಲ್ಲ ಆಗಿರಬೇಕು, ಅದು ಕೋರ್ಟಲ್ಲಿ ಕೇಸ್ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಅರ್ಜಿ ಹಾಕಿದೆಲ್ಲ ಆಗ್ತಾ ಇರಬಹುದು. ಬಟ್ ಶಿಕ್ಷೆ ಅಂದ್ರೆ ಎಲ್ಲರಿಗೂ ಶಿಕ್ಷೆನೆ. ಶಿಕ್ಷೆ ಅಲ್ಲ ಮತ್ತೊಂದಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾವುದನ್ನು ಸಿಗದೆ ಪೆನ್ ಡ್ರೈವ್ ತಗೊಂಡು ಹೋಗಿದ್ದೀರಲ್ರಿ, ನನ್ಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. ಏನೂ ಸಿಕ್ಕಿಲ್ಲ ಅಂತೇಳಿ ಮೊಬೈಲ್ ಜೊತೆ ಪೆನ್ ಡ್ರೈವ್ ಹಿಡ್ಕೊಂಡು ಹೋಗಿದ್ದೀರಲ್ರಿ. ಆ ಪೆನ್ ಡ್ರೈವ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆಯಂತೆ. ಅದ್ರೊಳಗೆ ಏನಿದೆ ಅನ್ನೋದು ಗೊತ್ತಾಗ್ಬೇಕು. ಇಡೀ ಕರ್ನಾಟಕದವರು ಕಾಯ್ತಾ ಇರುವಂಥದ್ದು, ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಇಟ್ಕೊಂಡಿದ್ದ ಪೆನ್ ಡ್ರೈವ್ ಅಲ್ಲಿ ಏನಿರಬಹುದು ಅಂತ. ಅದೇನು ಮೊಬೈಲ್ ಯಾಕೆ ನೋಡ್ತಿದ್ರು ಅಂತ ನಾ ಲ್ಯಾಪ್ಟಾಪ್ ಅಂದ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ಮೊಬೈಲ್ಗೂ ಹಾಕೋಬಹುದು ಅದನ್ನ. ಈಗ ಪರಿಸ್ಥಿತಿ ಆ ರೀತಿ ಆಗಿದೆ. FIR ದಾಖಲೆ ಆಗಿದೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಕಥೆ ಬೇರೆದೇ ತರಕ್ಕೆ ಹೋಗ್ತಾ ಇದೆ. ಸುಮ್ಮನೆ ಜೈಲಿನಲ್ಲಿ ಇದ್ಕೊಂಡು ಶಿಕ್ಷೆಯನ್ನು ಅನುಭವಿಸಿ ಬರಬೇಕಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಈಗ ಇಲ್ಲದೆ ಹೋಗಿದ್ದ ಉಸಾಬರಿನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ತನಿಖೆಗಳು ಆಗುತ್ತೆ. ಆ ತನಿಖೆಗಳಾದ ಮೇಲೆ ಗೊತ್ತಾಗುತ್ತೆ ಯಾರ್ಯಾವ ಕಾರಣಕ್ಕೆ ಯಾರ್ಯಾರು ಹೇಳಿ ಆ ಪೆನ್ ಡ್ರೈವ್ ಅನ್ನ ಇಟ್ಕೊಂಡಿದ್ರು ಅಂತ ಹೇಳಿ. ಎಸ್, ಈಗ ಜೈಲಾಧಿಕಾರಿ ಸಸ್ಪೆಂಡ್ ಆಗುವಂತಹ ಸಾಧ್ಯತೆ ಇದೆ. SP ಗೆ ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದು ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾಗಿತ್ತು. ಈ ಕಾರಣಕ್ಕಾಗಿ ಯಾರ್ಯಾರು ಅದಕ್ಕೆ ಸಹಾಯ ಮಾಡಿದ್ರು ಅವರಿಗೆಲ್ಲರಿಗೂ ಕೂಡ ಕಂಟಕ ಇದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಮೋಹನ್. ಎಸ್ ಮೋಹನ್, ಈಗ ಪ್ರಜ್ವಲ್ ರೇವಣ್ಣ ಅವರ ಹತ್ರ ಇರುವಂತಹ ಮೊಬೈಲು ಮತ್ತೆ ಪೆನ್ ಡ್ರೈವ್ ಮತ್ತೆ ಚಾರ್ಜರ್ ಯಾರು ತಂದ್ಕೊಟ್ಟಿದ್ರು ಅಂತ ಏನಾದ್ರು ಗೊತ್ತಾಯ್ತಾ? ಅವ್ರಿಗೇನಾದ್ರೂ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆಯಾ? ಏನ್ ಕತೆ? ಎಷ್ಟವ್ಯ ಏನು ನಿನ್ನೆ CCB ಪೊಲೀಸರು ಪರಪ್ಪನಗರದ ಸೆಂಟ್ರಲ್ ಜೈಲ್ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಪೂರ್ತಿ ಸೆಂಟ್ರಲ್ ಜೈಲನ್ನ ಸರ್ಚ್ ಮಾಡಲಾಯಿತು CCB ಪೊಲೀಸರಿಂದ. ಈ ಪೊಲೀಸ್ ಏನು ಪರಪ್ಪನಗರದಲ್ಲಿ ಇದ್ದಂತ ಪ್ರಜ್ವಲ್ ರೇವಣ್ಣ ಅವರ ಕೊಠಡಿ ಕೂಡ ಸರ್ಚ್ ಮಾಡಲಾಯಿತು. ಈ ಕೊಠಡಿ ಸರ್ಚ್ ಮಾಡುವ ವೇಳೆ ಅವರ ಬಟ್ಟೆ ಮಧ್ಯದಲ್ಲಿದ್ದಂತ ಒಂದು ರೆಡ್ಮಿ ಮೊಬೈಲ್ ಫೋನ್ ಹಾಗೂ ಒಂದು ಚಾರ್ಜರ್, ಒಂದು ನೋಟ್ಬುಕ್, ಒಂದು ಪೆನ್ ಡ್ರೈವ್ ಸಿಕ್ಕಿದೆ. ಇನ್ನು CCB ಪೊಲೀಸರು ಈ ಪೆನ್ ಡ್ರೈವ್ ಮತ್ತು ಮೊಬೈಲ್ ಅನ್ನು ಸೀಸ್ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಇದಕ್ಕೂ ನನಗೂ ಯಾವುದೂ ಸಂಬಂಧ ಇಲ್ಲದಂತೆ ಸುಮ್ಮನೆ ನಿಂತಿದ್ರು. ಅವ್ರು ಕೇಳಿದ್ರು ಕೂಡ ಯಾವುದೇ ಮಾಹಿತಿಯನ್ನು ನೀಡಿರೋದಿಲ್ಲ. ಇನ್ನು ಇದರ ಕುರಿತು ನಮ್ಮ ಪರಪ್ಪನಗರ ಠಾಣೆಯಲ್ಲಿ A1 ಪ್ರಜ್ವಲ್ ರೇವಣ್ಣ ಮತ್ತು ಅವರ ಜೊತೆ ಇದ್ದ A2 ಪ್ರತಾಪ್ ರೈ ಇವರ ವಿರುದ್ಧ FIR ಕೂಡ ದಾಖಲಾಗಿರುವಂತದ್ದು. ಇನ್ನು ಪರಪ್ಪನಗರ ಸೆಂಟ್ರಲ್ ಜೈಲಿನಲ್ಲಿ ನಿಜಕ್ಕೂ ಏನ್ ನಡೀತಿದೆ ಅಂದ್ರೆ ಇತ್ತೀಚೆಗೆ ಒಂದಾದ ಮೇಲೆ ಒಂದು ಪ್ರಕರಣಗಳು ಬೆಳಗಿಗೆ ಬರ್ತಾ ಇರುವಂತದ್ದು. ಮೊನ್ನೆ ಕೂಡ ಕೆಲವೊಂದು ಪರಪ್ಪನಗರ ಜೈಲಿನಲ್ಲಿ ಮೊಬೈಲ್ ಬಳಸುತ್ತಿರುವುದು, ಟೆರರಿಸ್ಟು ಆಂಡ್ರಾಯ್ಡ್ ಫೋನ್ಗಳನ್ನ ಬಳಸುತ್ತಿರುವುದು ಮತ್ತು ದರ್ಶನ್ ವಿಚಾರದಲ್ಲಿ ದರ್ಶನ್ಗೆ ಸಿಗರೇಟ್ ಕೊಟ್ಟಿರುವಂತದ್ದು, ಇದೆಲ್ಲದೊಂದು ಒಂದಾದ್ರ ಮೇಲೆ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದಾವೆ. ನಿಜವಾಗ್ಲೂ ಪರಪ್ಪನಗರದಲ್ಲಿ ಏನ್ ನಡೀತಾ ಇದೆ, ಅದರ ಒಳಗಡೆ ಸಿಗರೇಟು ಅಥವಾ ಮೊಬೈಲ್ಸ್ ಗಳನ್ನ ತಂದ್ಕೊಡ್ತಿರೋರು ಯಾರು? ಇನ್ನು ದರ್ಶನ್ ವಿಚಾರದಲ್ಲಿ ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ರು. ಈಗಲೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಏನು ಅವರ ಕೊಠಡಿಯಲ್ಲಿ ಸಿಕ್ಕಿರುವಂತಹ ಮೊಬೈಲ್ ಮತ್ತು ಪೆನ್ ಡ್ರೈವ್
ಇನ್ನು ಈ ತರ ಏನಿತ್ತು ಚಾರ್ಜರ್ ಹಾಗೂ ಒಂದು ನೋಟ್ಬುಕ್ ಸಿಕ್ಕಿರುವಂತದ್ದು ಇವೆಲ್ಲವನ್ನು ತಂದುಕೊಟ್ಟ ಅಧಿಕಾರಿಗಳು ಇನ್ನು ಸಸ್ಪೆಂಡ್ ಆಗ್ತಾರಾ ಇಲ್ವಾ? ಈ ಕೆಲವು ಅಧಿಕಾರಿಗಳು ಹೆಸರು ಕೂಡ ಬೆಳಕಿಗೆ ಬಂದಿರುವಂತದ್ದು ಕಾವ್ಯ. ಎಸ್